ಕಣ್ಣೆದ್ರೆ ತನ್ನ ಪ್ರೀತಿಯ ಪತಿಯನ್ನ ಕೊಂದಂತಹ ಘಟನೆಯನ್ನ ನೆನೆದು ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಕಣ್ಣೀರಾಗಿದ್ದಾರೆ. ಇಡೀ ಇನ್ಸಿಡೆಂಟ್ ಹೇಗಾಯ್ತು ಅನ್ನೋದರ ಬಗ್ಗೆ ವಿವರಿಸ್ತಾ ಬಿಕ್ಕಳಿಸಿ ಅತ್ತಿದ್ದಾರೆ. ಇನ್ನು ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಇವತ್ತು ಬೆಂಗಳೂರಿನ ಹೆಬ್ಬಾಳದ ಚಿತಾಗಾರದಲ್ಲಿ ನೆರವೇರಿಸಲಾಯಿತು. ಇಡೀ ಇನ್ಸಿಡೆಂಟ್ ಬಗ್ಗೆ ಸುಜಾತ ಅವರೇನು ಹೇಳ್ತಾರೆ ಈ ವರದಿ ನೋಡಿ. ಪಹಲ್ಗಾಮ್ನಲ್ಲಿ ಕರುಣೆ ಇಲ್ಲದ ಕ್ರೂರಿಗಳ ಕ್ರೌರ್ಯ, ಉಗ್ರರ ಕ್ರೂರತೆ ಬಿಚ್ಚಿಟ್ಟ ಭರತ್ ಪತ್ನಿ ಡಾಕ್ಟರ್ ಸುಜಾತ. ಭಯಾನಕ ಕ್ಷಣಗಳನ್ನ ನೆನೆದು ಕಣ್ಣೀರಿಟ್ಟ ಭರತ್ ಪತ್ನಿ. ಪ್ರವಾಸಿಗರ ಸ್ವರ್ಗ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ ಕನ್ನಡಿಗ ಭರತ್ ಉಗ್ರರ ಗುಂಡೇಟಿನಿಂದಾಗಿ ಉಸಿರು ಚೆಲ್ಲಿದ್ದಾರೆ. ಭರತ್ ಪತ್ನಿ ಸುಜಾತ ಪಹಲ್ಗಾಮ್ನಲ್ಲಾದ ಉಗ್ರ ದಾಳಿಯ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪತಿ ನೆನೆದು ಬಿಕ್ಕಿ ಬಿಕ್ಕಿಯತ್ತ ಭರತ್ ಪತ್ನಿ ಸುಜಾತ ತಮಗಾದ ಕಹಿ ಅನುಭವದ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡ್ರು. ಪಹಲ್ಗಾಮ್ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡು ಸಂತೋಷದಿಂದ ಇದ್ದ ವೇಳೆ ಉಗ್ರರ ದಾಳಿ ನಡೆಯಿತು. ಇದ್ದಕ್ಕಿದ್ದಂತೆ ಫೈರಿಂಗ್ ನಡೆಸಿದ್ರು. ಇದನ್ನ ಭರತ್ ಪತ್ನಿ ಕಣ್ಣಾರೆ ಕಂಡಿದ್ದಾರೆ. ಉಗ್ರ ಕ್ರೂರತೆಯನ್ನ ಎಳೆ ಎಳೆಯಾಗಿ ಭರತ್ ಪತ್ನಿ ಡಾಕ್ಟರ್ ಸುಜಾತ ವಿವರಿಸಿದ್ದು ಹೀಗೆ. ಶ್ರೀನಗರ್ಗೆ ಬಂದು ಪಹಲ್ಗಾಮ್ಗೆ ಬೆಳಗ್ಗೆ ಹೋದ್ವಿ. ಅಲ್ಲಿ ರೀಚ್ ಆಗಿದ್ದು ಒಂದು 11:30 ಆಗಿರ್ಬೋದು. ಮೇಲ್ಗಡೆ ಬೈಸರನ್ ಅಂತ ಒಂದು ದೊಡ್ಡ ಮೈದಾನ, ಸುತ್ತಲೂ ಪೈನ್ ಟ್ರೀಸ್ ಇರುತ್ತೆ. ಅದು ಚಿಕ್ಕ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಅದು ನೋಡೋಕ್ಕೆ ಹೋಗಬೇಕಂದ್ರೆ ಇದು ಕುದುರೆ ಸವಾರಿನಲ್ಲಿ ಹೋಗಬೇಕು. ಅದೇ ಒಂದು ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ ತುಂಬ ದೂರ ಆಯಿತು ಮೇಲ್ಗಡೆ ಹೋಗೋದಕ್ಕೆ. ಅಲ್ಲಿ ಮೇಲೆ ಹೋಗಿ ಮೈದಾನ ರೀಚ್ ಆಗಿದ ನಂತರ ಆಟಾಡ್ತಾ ಇದ್ವಿ. ಮಗುನೂ ಇದ್ದ ಅಲ್ಲ, ಸೊ ಫೋಟೋಸ್ ಎಲ್ಲ ತಕ್ಕೊಂಡು ಆಟಾಡ್ತಾ ಇದ್ವಿ. ಮೈದಾನ ಮಧ್ಯದಲ್ಲಿ ಕೆಲವು ಟೆಂಟ್ಸ್ ಇತ್ತು. ಅಲ್ಲಿ ಟೆಂಟ್ಸಲ್ಲಿ ಕಾಶ್ಮೀರಿ ಇದು ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಫೋಟೋ ತೆಗೆಯೋ ಥರ ಟೆಂಟ್ಸ್ ಇತ್ತು. ನಾನು ಇನ್ನೊಂದು ಫ್ಯಾಮ್ಲಿ ಜೊತೆಗೆ ಓಡಾಡ್ತಾ ಇದ್ವಿ ಲಾಸ್ಟ್ 2 ದಿನದಿಂದ. ಸೊ ನಾವೆಲ್ಲರೂ ಸೇರಿಕೊಂಡು, ಲೇಡೀಸ್ ಎಲ್ಲರೂ ಸೇರಿಕೊಂಡು ಆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಎಲ್ಲ ಮುಗಿಯೋಷ್ಟರೊಳಗೆ ಆಲ್ಮೋಸ್ಟ್ 1:15 ಆಗ್ತಾಯಿತ್ತು. ಟೈಮ್ ಆಯ್ತಲ್ವಾ, ಊಟಕ್ಕೆ ಹೋಗಬೇಕು ಅಂತ, ಇನ್ನೂ ಕೆಳಗಡೆ ಹೋಗೋ ದಾರಿ ತುಂಬ ದೂರ ಇದೆ ಅಂತ ತಿರುಗ್ತಿರೋವಾಗ ಶಬ್ದಗಳು ಕೇಳಿಸ್ತು. ಫುಲ್ ಒಳ್ಳೆ ಇನಿಷಿಯಲಿ ಪಟಾಕಿ ಹೊಡೆದಂಗೆ ಶಬ್ದ ಕೇಳಿಸ್ತು. ನಾವೇನೋ ಅಲ್ಲಿ ಪಕ್ಷಿಗಳನ್ನು ಓಡಿಸ್ಬೇಕಂತನೋ ಇಲ್ಲ ವೈಲ್ಡ್ ಆ್ಯನಿಮಲ್ಸ್ನ ಏನಾರು ಬಂದಿದ್ರೆ ಓಡಿಸ್ಬೇಕಂತ ಮಾಡಿದ್ರಂತ ಅಂದ್ಕೊಂಡ್ವಿ. ಬಟ್ ಹತ್ರ ಜಾಸ್ತಿ ಆಗ್ತಾಯಿತ್ತು. ಆಮೇಲೆ ಗೊತ್ತಾಯಿತು ಇದೇನೋ ಅಟ್ಯಾಕ್ ಆಗ್ತಾಯಿದೆ ಅಂತ. ಅಲ್ಲಿ ಹತ್ತಿರದಲ್ಲಿದ್ದ ಟೆಂಟ್ಸ್ ಹಿಂದ್ಗಡೆನೇ ನಾವು ಬಚ್ಚಿಟ್ಕೊತಾ ಇದ್ವಿ. ಇನ್ನೊಬ್ಬರ ಕುಟುಂಬದವರು, ನಾನು ನನ್ನ ಮಗುನ ಇಟ್ಕೊಂಡಿದ್ದೆ. ನನ್ನ ಪಕ್ಕದಲ್ಲೇ ನಮ್ಮ ಹಸ್ಬೆಂಡ್ ಭೂಷಣ್ ಭವನೂ ಇದ್ದರು. ಸೊ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದಾಗ ಅಲ್ಲಿ ಹಿಂಭಾಗದಿಂದ ಒಬ್ಬ ಬರ್ತಾಯಿದ್ದ ಗನ್ ಇಟ್ಕೊಂಡು. ಅವನು ನಮ್ಮಿದ್ದ ಟೆಂಟ್ ಸ್ವಲ್ಪ ದೂರದಲ್ಲಿ, ಒಂದು ಮೇ ಬಿ 100 ಫೀಟ್ ದೂರದಲ್ಲಿ ಇನ್ನೊಂದು ಟೆಂಟ್ ಇತ್ತು. ಅಲ್ಲಿನೂ ಜನರು ದೇ ವರ್ ಕವರಿಂಗ್ ದೆಮ್ಸೆಲ್ಸ್. ಸೊ ಅಲ್ಲಿಗೆ ಬಂದು ಒಬ್ಬನ್ನ ಮಾತಾಡಿಸ್ತಾ ಇದ್ದ. ಏನಂತ ಕೇಳಿಸ್ಲಿಲ್ಲ ನನಗೆ. ಭಯದಲ್ಲಿ ನೋಡ್ತಾ ಇದ್ದೆ, ಏನಂತ ಕೇಳಿಸ್ತಾ ಇರಲಿಲ್ಲ. ಆ ಮನುಷ್ಯ ಏನು ಮಾತಾಡಿದ್ನೋ, ಇನ್ನೊಬ್ಬರನ್ನ ಒದ್ದಿ ಕೆಳಗಡೆ ನೂಕಿ ಶೂಟ್ ಮಾಡ್ದ. ತುಂಬ ಸಲ ಶೂಟ್ ಮಾಡ್ದ. ಪುಟ್ಟ ಮಗು ಇದೆ ಬಿಟ್ಟು ಬಿಡಿ ಅಂಗಲಾಚಿದ್ರು ಬಿಡದ ಪಾಪಿಗಳು. ನನ್ನ ಎದುರೇ ಪತಿಗೆ ಗುಂಡಿಕ್ಕಿದ್ರು ಸುಜಾತ ಕಣ್ಣೀರು. ಇನ್ನು ಪತಿಯ ಮೇಲೆ ಉಗ್ರರು ಹೇಗೆಲ್ಲ ದಾಳಿ ಮಾಡಿದ್ರು ಅನ್ನೋದನ್ನ ಸುಜಾತ ಹೇಳಿದ್ದಾರೆ. ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ರು ನರರಾಕ್ಷಸರು ಬಿಡಲಿಲ್ಲ. ಪುಟ್ಟ ಮಗು ಇದೆ ಬಿಟ್ಟು ಬಿಡಿ ಅಂತ ಕೈ ಮುಗಿದ್ರು ಬಿಡಲಿಲ್ಲ. 2 ಗುಂಡು ಹಾರಿಸಿ ನನ್ನ ಪತಿ ಭರತ್ನನ್ನ ಸಾಯಿಸಿದ್ರು. ಅಲ್ಲದೆ ಸತ್ತ ಬಳಿಕವೂ ಮತ್ತೆ ಗುಂಡು ಹಾರಿಸಿದ್ರು ಎಂದು ಕಣ್ಣೀರಿಟ್ರು. ಆಮೇಲೆ ನಮ್ಮ ಹತ್ರ ಬಂದ, ನಾನು ನನ್ನ ಮಗುನ ಬಚ್ಚಿಟ್ಕೊಂಡೆ. ನನ್ನ ಪಕ್ಕದಲ್ಲೇ ಭೂಷಣ್ ಮಾವ ಇದ್ರು. ಅವ್ರನ್ನ ಮಾತಾಡ್ಸ್ಲೂ ಇಲ್ಲ, ಒಂಚೂರು ಅವಕಾಶನ ಕೊಡಲಿಲ್ಲ. ಮಗುನ ತೋರಿಸ್ಕೊಂಡು ಹಿಂದಿನಲ್ಲೇ ಚಿಕ್ಕ ಮಗು ಬಿಡಿಸೋ, ನನ್ನ ನೋಡ್ಕೋಬೇಕು, ಚಿಕ್ಕ ಮಗು ಅಂತ ಕೇಳ್ಕೊಳ್ತಾ ಇದ್ರು.
ಒಂದು ಕ್ಷಣನೂ ಬಿಡಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ನಾನು ನನ್ನ ಮಗು ನೋಡಿಬಿಟ್ವಿ, ಹೊಡೆದ್ಬಿಟ್ಟು ಹೋದ ಅವನು. ಅವಕಾಶನೇ ಇರಲಿಲ್ಲ ಒಂದು ಸ್ವಲ್ಪನೂ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ತಮ್ಮ ಪತಿಯ ಸಾವಿನ ಬಳಿಕವೂ ಏನೆಲ್ಲ ನಡೀತು ಅನ್ನೋದನ್ನ ಸುಜಾತ ವಿವರಿಸಿದ್ರು. ಸುತ್ತಲೂ ಗುಂಡಿನದ್ದೇ ಶಬ್ದ, ಎಲ್ಲಿ ಹೋಗಬೇಕು ಅನ್ನೋದು ತಿಳಿಯುತ್ತಿಲ್ಲ. ಒಂದು ಕಡೆ ಪತಿ ಮೃತದೇಹ, ಮತ್ತೊಂದು ಕಡೆ ಮಗನ ರಕ್ಷಣೆ. ಪತಿ ಮೃತದೇಹವನ್ನ ಬಿಟ್ಟು ಸುಜಾತ ಮಗುವನ್ನ ಎತ್ತಿಕೊಂಡು ಓಡಿದ್ರು. ಮಗನ ರಕ್ಷಣೆಗಾಗಿ ಸುಜಾತ ಪರದಾಡಿದ ಬಗ್ಗೆಯೂ ವಿವರಿಸಿದ್ರು. ಮಗುನೆತ್ಕೊಂಡು ಏನಾದ್ರು ನನ್ನ ಸಾಯಿಸ್ಬಿಟ್ರು, ನನ್ನ ಮಗು ಒಬ್ಬನೇ ಇರ್ತಾನ ಮೈದಾನದಲ್ಲಿ, ಏನು ಮಾಡಿಬಿಡ್ತಾರೋ ಅಂತ ಎತ್ಕೊಂಡು ಓಡೋದೆ. ಇದ್ದಿದ್ದು ಕುದುರೆಗಳೆಲ್ಲ ಓಡೋಗಿತ್ತು. ಅಲ್ಲಿಂದ ಅಷ್ಟು ದೂರ ನನ್ನ ನಿಧಾನಕ್ಕೆ ಇಳಿದು ಬರ್ತಾಯಿದ್ದೆ. ಹಿಂದ್ಗಡೆ ನೋಡ್ಕೊಂಡು ಏನಾರು ಅಟ್ಟಿಸ್ಕೊಂಡು ಬರ್ತಾಯಿದ್ದಾರಂತ. ನನ್ನ ಹಿಂದ್ಗಡೆ ಇನ್ನೂ ಶಾರ್ಟ್ಸ್ ಕೇಳಿಸ್ತಾನೆ ಇತ್ತು. ನಾನು ನಡೆದಿದ್ದ ಜಾಗ ಎಲ್ಲ ಎಷ್ಟು ಶವಗಳು ಬಿದ್ದಿತ್ತು, ಪ್ರತಿಯೊಬ್ಬರಿಗೂ ತಲೆಯಲ್ಲೇ ಶಾರ್ಟ್ಸ್ ಹೊಡ್ತಿದ್ರು. ನಿಧಾನಾಗಿ ನನ್ನ ಮಗನ ಕರ್ಕೊಂಡು ಕೆಳಗಡೆ ಬರ್ತಿದ್ದಾಗ ಎಷ್ಟೊಂದು ಜನರು ಅವ್ರವ್ರ ಕುಟುಂಬದವರು ದೊಡ್ಡವ್ರನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಆವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ದಾರಿನಲ್ಲಿ ಕುದುರೆಗಳು ಸ್ವಲ್ಪ ಇತ್ತು. ಅದರ ಮೇಲೆ ನಾನು ನನ್ನ ಮಗ ಕುತ್ಕೊಂಡು ಕೆಳಗಡೆ ಬಂದ್ವಿ. CRPF ಒಂದು ಮೆಸ್ ಸ್ಟೇಷನ್ ಇತ್ತು, ಅಲ್ಲಿ ನಾವು ಆಚೆ ಸೇರಿ ಎಲ್ಲರೂ ಗುಂಪು ಸೇರ್ಕೊಂಡು ಕೂತ್ಕೊಂಡಿದ್ವಿ. ಒಟ್ಟಾರೆ ಉಗ್ರ ಪಾತಕಿಗಳು ಎಷ್ಟು ಕ್ರೂರಿಗಳಾಗಿದ್ರು ಅನ್ನೋದನ್ನ ಸುಜಾತ ಬಿಚ್ಚಿಟ್ಟಿದ್ದಾರೆ. ಎಷ್ಟು ಬೇಡಿಕೊಂಡ್ರೂ ಕರುಣೆ ಇಲ್ಲದೆ ಭರತ್ ಭೂಷಣ್ರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ಪತ್ನಿ ಮಗನ ಕಣ್ಣ ಮುಂದೆಯೇ ಭರತ್ ಹೆಣವಾಗಿದ್ದು ಮಾತ್ರ ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.